ಅಪ್ಪ ನಿನ್ನ ಅಮ್ಮನ್ ಕರ್ಕೊಂಡು ಹೋಗು. ಲೀಲಾ ಸಾಕ್ ನಿಲ್ಸು. ಇಂಗ್ಲಿಷ್ ನಾಟಕ ಮಾಡ್ತೀಯ ನೀನು? ನಾನು ನಿಂಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದೀನಿ, ಆದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ಅಮ್ಮ ಅಂತ ಪ್ರೀತಿಸ್ತೀಯ. ಈಗಲೂ ನೀನ್ ಪ್ರೀತಿ ಮಾಡ್ತಾ ಇದ್ಯಾ? ನಿನಗೆ ಅನ್ಯಾಯ ಆಗ್ಬಾರ್ದು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಿನ್ ಗಂಡನ ಬಾಯಿ ತುಂಬಾ ಅಳಿಯಂದ್ರೆ ಅಂತ ಕರಿತಾ ಇದ್ದೋರು ಇವತ್ತು ಸರ್ ಅಂತ ಕರಿತಾ ಇದ್ರೆ ನನ್ನ ಕರುಳು ಎಷ್ಟು ಚುರು ಅಂತ ಇದೆ ಅಂತ ಗೊತ್ತಾ ನಿನಗೆ? ಅಂತರ 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 ಕೌಸಲ್ಯ ಮಾರೇ ಅಂತರ 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 ಕಂಡ್ಬಿಡು ಅಂತರ ಅಂತರ. ಅಕ್ಕಂಗೆ ನಮ್ ವಿಷಯ ಎಲ್ಲ ಗೊತ್ತಾಗಿ ಆ ಸ್ಟ್ರೆಸ್ ಅಲ್ಲಿ ಎಚ್ಚರ ತಪ್ಪಿರ್ಬೋದಾ? ಅಂತರ ನೀರ ನೀರ್ ನೀರ್ ತಗೊಂಬ ಅಂತರ ಅಂತರ ಬೇಗ. ಇದೇನಾ? ಅದು ಆ್ಯಕ್ಚುಲಿ ನಾನು ಕೆಳಗಡೆ ಹೋಗ್ತಿದ್ದೆ, ನೀವೇನೋ ಸೀರಿಯಸ್ ವಿಷಯ ಮಾತಾಡ್ತಿದ್ರಿ ಅನ್ಸುತ್ತೆ. ಡಿಸ್ಟರ್ಬ್ ಆಯ್ತಾ? ಇಲ್ಲ ಅಕ್ಕ, ನಮ್ಗೇನು ಡಿಸ್ಟರ್ಬ್ ಆಗಿಲ್ಲ. ಅದು ಅಪ್ಪನ ಹತ್ರ ಏನೋ ವಿಷಯ ಮಾತಾಡ್ತಿದ್ರು, ಸೀರಿಯಸ್ ವಿಷಯ ಏನೂ ಇಲ್ಲ. ಅದು ಸರಿ, ನೀವ್ಯಾಕೆ ತಲೆ ತಿರುಗಿ ಬಿದ್ರಿ? ಅದು ಮೋಸ್ಟ್ಲಿ ಟ್ಯಾಬ್ಲೆಟ್ ಡೋಸ್ ಜಾಸ್ತಿ ಆಗಿರ್ಬೋದು, ಹಾಗಾಗಿ ಸ್ವಲ್ಪ ತಲೆ ಸುತ್ತು ಬಂದಿದೆ. ನೀವಿಲ್ಲೇ ರಿಲ್ಯಾಕ್ಸ್ ಮಾಡಿ, ನಾನು ಡಾಕ್ಟ್ರನ್ನ ಕರೆಸ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಕೆಳಗಡೆ ಹೋಗ್ತೀನಿ. ನನ್ನಿಂದ ನಿಮಗೆ ಯಾಕೆ ತೊಂದರೆ? ನಾನೇ ಹೋಗ್ತೀನಿ, ದಟ್ಸ್ ಓಕೆ. ನಮ್ಮಿಂದ ನಿಮಗೆ ತುಂಬ ತೊಂದರೆ ಆಗಿದೆ. ಪ್ಲೀಸ್ ನೀವು ನೊಂದ್ಕೋಬೇಡಿ. ಅಮ್ಮಂಗೆ ನಾನು ಸಮಾಧಾನ ಮಾಡ್ತೀನಿ. ಅಮ್ಮನ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ಪ್ಲೀಸ್ ಕ್ಷಮಿಸ್ಬಿಡಿ. ನಿಮ್ಗೆಲ್ಲರ ಹತ್ರ ನಾನೊಂದು ವಿಷಯ ಮಾತಾಡಬೇಕಿತ್ತು.
ಹೇಳಮ್ಮ. ಅಮ್ಮಂಗೆ ನನ್ನ ಮೇಲೆ ಕೋಪ ಇದೆ, ಅದು ನನಗೆ ಗೊತ್ತು. ಕೋಪ ಅಲ್ಲ ಕಣೆ, ಪ್ರೀತಿ. ನಿನಗೇನು ಆಗ್ಬಾರ್ದು ಅನ್ನೋ ಕಾಳಜಿ. ಕೌಸಲ್ಯ, ಅಮ್ಮ, ಅವಳೇನು ಹೇಳಕ್ ಬಂದಿದ್ರೆ ನೀನೇನೇನು ಮಾತಾಡ್ತಿದ್ಯಲ್ಲ. ಅವಳೇನು ಹೇಳ್ತಾಳೆ ಫಸ್ಟ್ ಅದನ್ನ ಕೇಳಿಸ್ಕೊ. ನೀನ್ ಹೇಳು ಅಕ್ಕ. ನಾನು ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ನ ಜೀವನ ಹಾಳಾಗಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಇದು ನನ್ನ ಮನೆ, ಇಲ್ಲಿರೋರೆಲ್ಲ ನನ್ನವರು. ಅವ್ರು ಯಾವತ್ತೂ ನನಗೆ ಕೆಟ್ಟದ್ದು ಬಯಸಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ಮನೆ ಅಂದಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತಾ ಅಲ್ವಪ್ಪ, ಅದನ್ನ ನಾನು ಸರಿ ಮಾಡ್ಕೋತೀನಿ. ನೀವು ಯೋಚನೆ ಮಾಡಬೇಡಿ. ಆದರೆ ನನಗೆ ನೋವಾಗಿದೆ ಅಂತ ಅನ್ಕೊಂಡು ಮನೆ ಯಜಮಾನನ ಹತ್ರ ನೀವು ಜಗಳ ಮಾಡ್ಕೊಂಡ್ರೆ ನನ್ನ ಮನ್ಸು ಒಪ್ಪಲ್ಲ. ನೋಡಿ, ಹೊರಗಡೆ ಜಗತ್ತಿಗೆ ಏಜೆ ತಪ್ಪು ಮಾಡಿರ್ಬೋದು ಅಂತ ಅನ್ಸ್ಬೋದು, ಆದ್ರೆ ವಿಧಿ ಇದೆಯಲ್ಲ, ಆ ವಿಧಿ ಮಧ್ಯೆ ಸಿಕ್ಕಾಕೊಂಡು ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ, ಎಷ್ಟು ನೋವಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಅಂತ ವ್ಯಕ್ತಿ ಹತ್ರ ನೀನ್ ಜಗಳ ಮಾಡಕ್ ಹೋಗಿದ್ಯಲ್ಲ, ನಿನಗ್ ಮನ್ಸಾದ್ರೂ ಹೇಗ್ ಬಂತಮ್ಮ? ಆಯ್ತು ಅಮ್ಮ, ನಾನು ಹಳೆ ವಿಷಯ ಕೆತ್ಕಲ್ಲ. ನಿಮ್ಗೆ ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ಹೇಳೋ ಕೆಲಸ ಮಾಡಿ. ಏನ್ ಹೇಳಮ್ಮ. ನಿಮ್ಮನ್ನ ಕೈ ಮುಗಿದ್ ಕೇಳ್ಕೊತೀನಿ, ಪ್ಲೀಸ್ ಅಪ್ಪ, ಅಮ್ಮನ್ನ ಮನೆಗೆ ಕರ್ಕೊಂಡು ಹೋಗು. ನಂಗೆ ಗೊತ್ತು, ಯಾವ್ದೇ ಮಗಳು ಅವ್ರ ತವ್ರ ಮನೆಯವ್ರಿಗೆ ಹೇಳ್ದೆ ಇರೋ ಮಾತಿದು. ಆದ್ರೆ ನಾನು ಏನ್ ಮಾಡ್ಲಿ? ನಾನು ಯಾರಿಗೇನೇ ಹೇಳಿದ್ರು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ನೀವ್ ಅರ್ಥ ಮಾಡ್ಕೋತೀರಾ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಆಗ್ತಿರೋ ನೋವಿಗೆ ಎಲ್ಲ ಪಾಪನೂ ನನಗೆ ಬರಲಿ. ಆದ್ರೆ ಈಗಾಗಲೇ ನೊಂದಿರೋ ಮನೆಗೆ ಮತ್ತೆ ನಿಮ್ಮಿಂದ ನೋವಾಗಬಾರ್ದು, ಅದೊಂದೇ ಒಂದು ಉದ್ದೇಶ ಅಮ್ಮ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.